ಫ್ರೆಂಡ್ಸ್, ಇದು ಕರ್ಲಳ್ಳಿ ಒಳಗೆ ಒಂದು ಹೊಸ ಶಿ ಫಾರ್ಮ್ ಓಪನ್ ಆಗಿದೆ ನೋಡ್ರಿ. ಕರ್ಲಳ್ಳಿ ಒಳಗೆ ಎಲ್ಲಿ ಗೊತ್ತಾ, ದುಗತಿ ಓ ರಸ್ತೆ ಒಳಗೆ, ಹರಪನಹಳ್ಳಿ ಹರಿಹರ ಓ ರಸ್ತೆ ಒಳಗೆ ಒಂದು ಹೊಸ ಶೆಡ್ ಓಪನ್ ಆಗಿದೆ ನೋಡ್ರಿ. ಭಾಳ ದೊಡ್ಡದಿದೆ, ಸೈಜ್ ಗೀಸು ಭಾಳ ದೊಡ್ಡದಿದೆ ನೋಡ್ರಿ. ಬರೀ ಇಲ್ಲಿ ಒಳಗೆ ತೋರಿಸ್ತೀನಿ. ಮನೇನು ಇಲ್ಲೇ ಐತೆ, ಅವರು ತೋಟನೂ ಇಲ್ಲೇ ಐತಿ. ಹಂಗಾಗಿ ಭಾಳ ಹೆವಿ ಖರ್ಚು ಮಾಡೋದು ನೋಡ್ರಿ. ತಳಗೆ ಕೋಳಿಗೋಸ್ಕರ ಮಾಡಾದಾರ, ಮೇಲೆ ಫುಲ್ ಹೆವಿ ಹಾಕಾರ. ಅವ್ರದ್ದೇ ತೋಟ ಐತೆ, ತೆಂಗಿನ ತೋಟ, ಇದು ಅಡಿಕೆ ತೋಟ. ನೋಡಿ ಎಲ್ಲ ನಮ್ಮ ಕುರಿ ಪ್ರೇಮಿಗಳೆಲ್ಲ ಬಂದಾರ ನೋಡ್ರಿ. ಇಲ್ಲಿ ಕುರಿ ವ್ಯಾಪಾರ ಮಾಡ್ರೆ ಸಿದ್ದಣ್ಣ, ಸೀಫಣ್ಣ ಅವ್ರದ್ದು ಇವ್ರದೇ ಶೆಡ್ ನೋಡ್ರಿ. ಶೆಡ್ ಓನರ್ ಇವರು, ಅವ್ರ ತಂದೆ ಇದಾರೆ ನೋಡ್ರಿ. ಇಲ್ಲಿ ನಾಗಣ್ಣ ಡಾನ್ ಇದಾರೆ ನೋಡ್ರಿ. ಇಲ್ಲಿ ಡಾನ್ ನಾಗಣ್ಣ ಇದಾರೆ ನೋಡ್ರಿ. ಭಾಳ ಹೆವಿ ಮಾಡ್ಸೋದಾರ. ಪ್ಲಾಸ್ಟಿಕ್ ಮ್ಯಾಟ್ ಇದಾವೆ. ಓಕೆ, ಇನ್ನು ಕೆಲಸ ನಡೆಯೋದಿದ್ದೆ, ಹೆವಿನೇ ಕೆಲಸ ಮಾಡ್ಸೋರು ನೋಡ್ರಿ. ಸ್ಟ್ಯಾಂಡ್ ಗೀಂಡ್ ಎಲ್ಲ ಇನ್ನು ಹೆಸರು ಏನೋ ಇಟ್ಟಿಲ್ಲ ಅವರು ಫಾರ್ಮಿಂದು. ಇನ್ನು ಕೆಲಸ ನಡೆಯೋದು. 2x2 ಪ್ಲಾಸ್ಟಿಕ್ ಮ್ಯಾಟ್ ಇದೆ. ಓಕೆ, ಚೆನ್ನಾಗಿದೆ. ತೊಳಗೆಲ್ಲ ಕೋಳಿ ಸಾಕ್ತಾರಂತೆ. ಇಲ್ಲಿ ಸೈಡಿಗೆ ನೋಡ್ರಿ, ಹೊಟ್ಟೆಗೋಸ್ಕರ ಮಾಡ್ಯಾರ ನೋಡ್ರಿ. ಅಣ್ಣ ಸೈಜ್ ಎಷ್ಟೈತೆ ಕೇಳ ನಗಣ? 72 ಉದ್ದ, 38, 72, ಹಿಂಗೆ 40, ಹಿಂಗೆ 72, 40, 72 ಅಂತ ನೋಡ್ರಿ. ಭಾಳ ದೊಡ್ಡದು. ಇನ್ನು ಕೆಲಸ ನಡೆಯೋದು ನೋಡ್ರಿ. ಮೇಸ್ತ್ರಿ ಇವರೇ ರೈತರು, ಯಜಮಾನ್ರು. ಹಂಗಾಗಿ ಅಲ್ಲಿ ನೋಡ್ರಿ, ಅವರೇ ಸ್ವಂತ ಅವ್ರ ಜಾಗ ಒಳಗೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಹೌದಾ, ಅಡಿಕೆ ತೋಟ ಎಲ್ಲ ಇಲ್ಲೇ ಐತಿ. ಫ್ರೆಂಡ್ಸ್, ನಿಮಗೆ ಈ ಫಾರಮ್ ನಿಮಗೆ ಹೆಂಗೆ ಕಾಣಿಸ್ತಂತ ಕಮೆಂಟ್ ಮಾಡಿರಿ. ಮತ್ತು ಇಂಥವ್ರು ಯಾರು ಇನ್ನೂ ಫಾರ್ಮ್ ಮಾಡೋರಿದ್ದಾರೆ ಅವರು ಕಮೆಂಟ್ ಮಾಡಿರಿ. ನೀವು ಫಾರ್ಮ್ ಮಾಡ್ಬೇಕಂತ, ನಾನು ಫಾರ್ಮ್ ಮಾಡ್ಬೇಕಂತ ಇದ್ದೀನಿ. ಹಂಗಾಗಿ ಭಾಳ ಖುಷಿ ಆಯ್ತು ನೋಡಿ. ಹಿಂಗೆ ನೋಡಿ, ಹೊಸ ಫಾರ್ಮ್ ಓದಿದ್ದು. ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ನೀವು ಒಂದ್ಸಲ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.